ಇತ್ತೀಚಿನ ದಿನದೊಳಗೆ ಕೆಲವೊಂದು ಹೆಣ್ಮಕ್ಳು ಮನ್ಯಾಗ ಅನ್ನ ಸಾರು ಮಾಡ್ಕೊಂಡು ತಿನ್ಕೊಂಡ್ರೆ ಅದ ಆರೋಗ್ಯ ಅನ್ನೋ ಭ್ರಮೆ ಒಳಗದಾರ. ಈ ಭ್ರಮೆಯೊಳಗೆ ನೀವೇನಾದರೂ ಇದ್ರೆ ದಯವಿಟ್ಟು ಅದರಿಂದ ಆಚೆ ಬರ್ರಿ. ನೀವು ಕೆಡೋದಲ್ದ ನಿಮ್ಮ ಮಕ್ಕಳ ಜೀವನಾನು ಹಾರ್ಗೆಡಿಸ್ಬೇಡ್ರಿ. ಯಾಕಂತಂದ್ರೆ ನಾವು ಸಣ್ಣೊಂದಿರ್ತ ನಮ್ಮ ಅಜ್ಜಿ ನಮಗೆ ಒಂಥರ ಪಲ್ಯ, ಒಂಥರ ಪಚಡಿ, ಒಂಥರ ರೊಟ್ಟಿ ಅಂತ ಹೇಳಿ 2 ಹೊತ್ತು 3 ಹೊತ್ತು ತಿನ್ನಿಸಿ ನಮ್ಮನ್ನು ಬಲಿಯೋ ಥರ ಬೆಳೆಸಾಳ. ಆದರೆ ಈಗಿನ ಕಾಲದೊಳಗೆ 2 ಹೊತ್ತು ಅಲ್ಲ ರೀ, 1 ಹೊತ್ತು ತಿನ್ನೋದು ಭಾಳ ದೊಡ್ಡದಾಗೈತಿ. ಯಾಕಂತಂದ್ರೆ ಮಾಡಕ್ಕೆ ಬೇಜಾರು ಸೋಂಬೇರಿತನ. ಅಯ್ಯೋ ನಂಗೆ ಆ ಕೆಲಸ ಐತಿ, ಈ ಕೆಲಸ ಐತಿ, ನಂಗೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ ಕೊಟ್ಕೊಂಡು ತಮ್ಮ ಜೀವನಾನ ಹಾಳು ಮಾಡ್ಕೊಡ್ದಲ್ದ ತಮ್ಮ ಮಕ್ಕಳ ಜೀವನಾನು ಹಾರ್ಗೆಡ್ಸಾಕತ್ತಾರ. ಚಿಕ್ಕ ಮಕ್ಳಿಗೆ ಶುಗರ್ ಯಾಕೆ ಬರಾಕತ್ತೈತಿ? ನಾವು ತಿನ್ಸಾಕತ್ತಿಲ್ರಿ, ಮಕ್ಕಳು ತಿನ್ನೋಂಗಿಲ್ಲ ಅಂತೇಳಿ ದವಾಖಾನಿಗೆ ಹೋಗ್ತೀವಿ. ಆದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ತಿನ್ಸೋದು ಅವ್ರಿಗೆ ಬೇಜಾರಾಗಿರ್ತೈತಿ. ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ನಾನಿಲ್ಲಿ ಒಂದು ಪಲ್ಯ ಮಾಡೇನಿ, ಬೀನ್ಸ್ ಕಾಳು ಪಲ್ಯ. ಈ ಬೀನ್ಸ್ ಪಲ್ಯ ನಾನು ಉಳ್ಳಾಗಡ್ಡಿ ಹಾಕಿಲ್ಲ. ಇದನ್ನು ಯಾರಿಗಾದರೂ IBS ಇದ್ದವ್ರಿಗೆ ರೆಫರ್ ಮಾಡಿರಿ. ಈ ರೆಸಿಪಿ ಅವ್ರಿಗೆ ತುಂಬ ಒಳ್ಳೇದಾಕೈತಿ. ಯಾರಿಗೆ IBS ಇರ್ತೈತಲ್ಲ ಅವ್ರು ಭಾಳ ಖಾರ ತಿನ್ನಕ್ಕೆ ಹೋಗ್ಬಾರ್ದು. ಭಾಳ ಖಾರ ತಿಂದ್ರಂದ್ರೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಇವೆಲ್ಲ ಸ್ಟಾರ್ಟ್ ಆಕೈತಿ. ನಾರ್ಮಲ್ ಆಗಿಕ್ಕಿಂತ ಸ್ವಲ್ಪ ಕಡಿಮೆ ತಿಂದ್ರೆ ಅವ್ರ ಜೀವನ ಚೆನ್ನಾಗಿರ್ತೈತಿ, ಸೂಪರಾಗಿರ್ತೈತಿ. ಬಾಯ್.